ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಮ್ಮ ಅಪ್ಪ ಅಮ್ಮ ಅಲ್ಲಿರುವವರನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ರು. ಇವ್ರು ನಿಮ್ಮ ಅತ್ತೆ, ಇವ್ರು ನಿಮ್ಮ ಮಾವ, ಇವ್ರು ನಿಮ್ಮ ಚಿಕ್ಕತ್ತೆ, ದೊಡ್ಡತ್ತೆ, ದೊಡ್ಡಪ್ಪ, ಚಿಕ್ಕಮ್ಮ, ಅತ್ತೆ ಮಗ, ಮಾವನ ಮಗಳು, ಹೀಗೆ. ಇವ್ರು ಯಾರು ಗೊತ್ತಾ? ಇವರು ನನ್ನ ಚಿಕ್ಕಪ್ಪನ ಅಮ್ಮನ ತಂಗಿಯ ಮಗನ ಮಗಳು. ನಾನು ಅವತ್ತು ಹೇಳಿದ್ದಲ್ಲ ನಿಮಗೆ, ಅವರೇ ಇವರು, ಗೊತ್ತಾಯ್ತಾ ಗೊತ್ತಾಯ್ತಾ ಅಂತೆಲ್ಲ ಕೇಳ್ತಾ ಇದ್ರು. ಈ ರೀತಿಯಾದಂತಹ ಕಾನ್ವರ್ಸೇಷನ್ ಏನು ವಿಶೇಷ ಅಂತ ಅನ್ನಿಸ್ತಾ ಇರಲಿಲ್ಲ ಮೊದಲೆಲ್ಲ. ಸಾಮಾನ್ಯವಾಗಿ ಸಹಜವಾಗಿ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಂಧು ಬಳಗರ ಪರಿಚಯ ಮಾಡಿಸ್ತಾ ಇದ್ರು. ಆದರೆ ಕಾಲಕ್ರಮೇಣ ಅದೇ ಪರಿಚಯಗಳು ನಮ್ಮ ಸಂಬಂಧಗಳಾಗಿ ನಮಗೆ ಆತ್ಮೀಯವಾಗೋದಕ್ಕೆ ಶುರುವಾಗುತ್ತೆ. ಎಲ್ಲಿವರೆಗೆ ಅಂತಂದರೆ, ನೆಕ್ಸ್ಟ್ ಟೈಮ್ ಅಮ್ಮ ಅಪ್ಪ ಬರಲಿಲ್ಲ ಅಂತಂದ್ರೂ ನಾವೇ ಮಾತಾಡಿಸ್ತೀವಿ. ಓ ಅತ್ತೆ ಚೆನ್ನಾಗಿದ್ದೀರಾ, ಮತ್ತೆ ಒಬ್ಬರೇ ಬಂದಿದ್ದ, ಮಾವ ಬರಲಿಲ್ವಾ, ಊಟ ಆಯ್ತಾ ನಿಮ್ಮದು ಅಂತ. ಹೀಗೆ ಒಂದು ಸೋಷಿಯಲ್ ಬಾಂಡಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ನಮ್ಮದೇ ಆದಂತಹ ಬಂಧು ಬಳಗ, ನೆಂಟರು, ಇಷ್ಟರು, ಪರಿಚಯದವರು, ನಮಗೆ ಹೆಲ್ಪ್ ಮಾಡಿದವರು, ನಮ್ಮ ಜೊತೆ ಜೀವನದಲ್ಲಿ ಜೊತೆಯಾದವರು, ನಮ್ಮ ತಂದೆ ತಾಯಿಗಳ ಜೊತೆಲಿ ಯಾರೆಲ್ಲ ಇದ್ರೂ ಅವರೆಲ್ಲರಲ್ಲಿ ಒಂದಿಷ್ಟು ಜನ ಸೇರ್ಕೋತಾರೆ. ಆಮೇಲೆ ಅದೇ ಕಾನ್ಫಿಡೆನ್ಸಿಂದ ಹೊಸ ಹೊಸ ಪರಿಚಯವನ್ನು ನಾವು ಡೆವಲಪ್ ಮಾಡ್ಕೋತೀವಿ. ಒಂದಿಷ್ಟು ಜನ ನಮಗೂ ಕೂಡ ಪರಿಚಯ ಆಗ್ತಾರೆ, ನಮಗೂ ಕೂಡ ಸಂಬಂಧಗಳು ಬೆಳೀತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಬಳಗ ಅನ್ನೋದು ದೊಡ್ಡದಾಗುತ್ತೆ. ಸೋಷಿಯಲ್ ಬಾಂಡಿಂಗ್ ಅಂತಂದರೆ ಇದೇನೆ. ಇವತ್ತು ಮನುಷ್ಯ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳ್ತಾರೆ. ಅವನಿಗೊಬ್ಬನಿಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ ಒಂದಿಷ್ಟು ಜನ ಇರಲೇಬೇಕು, ಆಗಲೇ ಅವ್ನು ಖುಷಿಯಾಗಿರೋದು. ಅದೇ ಯಾವಾಗಲೂ ಹೇಳ್ತಾರಲ್ಲ, ಜಗತ್ತಲ್ಲಿ ಅತ್ಯಂತ ಖುಷಿಯಾಗಿರೋದು ತನ್ನ ಸಂಬಂಧಗಳ ಜೊತೆ ಚೆನ್ನಾಗಿರುವಂಥ ವ್ಯಕ್ತಿ ಅಂತ. ಆದರೆ ಆ ಚಿಕ್ಕ ಚಿಕ್ಕ ಎಫರ್ಟ್ಗಳು ತಂದೆ ತಾಯಿಗಳು ಏನು ಪರಿಚಯ ಮಾಡಿಕೊಡ್ತಿದ್ರು ನೋಡಿ, ಅದು ನಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತಾ ಇದ್ವು, ನಮಗೆ ನಮ್ಮದೇ ಆದಂಥ ಐಡೆಂಟಿಟಿಗೆ ತಂದುಕೊಡ್ತಾ ಇದ್ವು. ಹಾಗೆ ನಾವು ಕಾನ್ವರ್ಸೇಷನ್ನ ಕಲಿತಾ ಇದ್ವಿ. ಇದು ಬೆಳೀತಾ ಬೆಳೀತಾ ಹೋಗ್ತಿದ್ದ ಹಾಗೆ ನಾವು ವರ್ಕ್ ಮಾಡುವಂತಹ ವಾತಾವರಣದಲ್ಲಿ, ಅದು ಕಾರ್ಪೊರೇಟ್ ಲೈಫ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಅಥವಾ ಯಾವುದೇ ಆಗಿರಲಿ, ಅಲ್ಲಿ ಕಮ್ಯುನಿಕೇಷನ್ ಬೇಕು ಅಂತಿದ್ರೆ ಆ ಕಮ್ಯುನಿಕೇಷನ್ಗೆ ಇವೆಲ್ಲ ಬೇಸ್ ಆಗಿರ್ತಾ ಇದ್ವಿ. ನಮಗೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು, ಹಾಗೆ ಮಾತಾಡೋದಕ್ಕೆ ಧೈರ್ಯ ಬರ್ತಾ ಇತ್ತು. ಸಹಜವಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ವಿ. ಇದರಿಂದ ವೃತ್ತಿಪರವಾಗಿ ನಮ್ಮ ಸಂಬಂಧಗಳು ಚೆನ್ನಾಗಿರೋದ್ರಿಂದ ಪ್ರಮೋಷನ್ ಇರ್ಬೋದು, ಅಥವಾ ನಮ್ಮ ಒಂದು ಜಾಬಲ್ಲಿ ನಮಗೆ ಏಳಿಗೆ ಇರ್ಬೋದು, ಬಿಸ್ನೆಸ್ಸಲ್ಲಿ ಗ್ರೋತ್ ಇರ್ಬೋದು, ಇವೆಲ್ಲ ಆ ಬಾಂಧವ್ಯಗಳಿಂದ ಆಗ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಕಾಂಟ್ಯಾಕ್ಟ್ಸ್ ಇರುತ್ತೆ ನೋಡಿ, ಅಲ್ಲಿಂದಾನೇ ಬಿಸ್ನೆಸ್ ಕೂಡ ಡೆವಲಪ್ ಆಗೋದು ಅನ್ನುವಂಥ ಮಾತಿದೆ. ಇದರ ಅರ್ಥ ಏನು ಹೇಳಿ? ಮನುಷ್ಯ ಇನ್ನೊಬ್ಬ ವ್ಯಕ್ತಿ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೋಬೇಕು. ಇಲ್ಲಿ ಕಮ್ಯುನಿಕೇಷನ್, ಮನುಷ್ಯರ ಜೊತೆಯಲ್ಲಿ ವ್ಯವಹರಿಸುವಂತಹ ಕಲೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಫಂಕ್ಷನ್ಗಳಿಗೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗೋದು ಕಡಿಮೆ, ಕರ್ಕೊಂಡು ಹೋದ್ರೂ ಪರಿಚಯ ಮಾಡಿಸೋದು ಕಡಿಮೆ. ಮನುಷ್ಯನ ಮನಸ್ಸಿನ ನಡುವೆ ಗೋಡೆಗಳು ಎದ್ದು ನಿಂತು ಬಿಟ್ಟಿವೆ. ಒಬ್ರಿಗೊಬ್ರು ಕನೆಕ್ಷನ್ನೇ ಇಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಹತ್ತಿರದ ಸಂಬಂಧಿಕರೇ ಗೊತ್ತಿಲ್ಲ. ಇವತ್ತು ಅಣ್ಣ ತಮ್ಮ, ಅಕ್ಕ ತಂಗಿಯ ಮಕ್ಕಳು ಕೂಡ ಪರಸ್ಪರ ಹೆಸರು ಕೂಡ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ ಡೆವಲಪ್ ಆಗ್ತಾ ಇದೆ. ಯಾಕೆ ಹೀಗಾಗಬಾರ್ದಲ್ವಾ? ಹೌದು, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದನೇ ಈ ರೀತಿ ಪರಿಚಯ ಮಾಡಿಸೋದು, ಅವರನ್ನು ಇನ್ನೊಬ್ಬರ ಜೊತೆ ಮಾತಾಡುವಂಥ ಅವಕಾಶಗಳನ್ನು ಕೊಡೋದು, ಅವರನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಸೋಷಿಯಲ್ ಬಾಂಡಿಂಗ್ನ ಡೆವಲಪ್ ಮಾಡೋದಕ್ಕೆ ಅವರಿಗೆ ಬಿಟ್ಬಿಡೋದು. ಇಡೀ ದಿನ ಮಕ್ಕಳನ್ನು ನಾವು ಅವರ ಹಿಂದೆನೇ ತಿರುಗೋದಕ್ಕಿಂತ ಅವರಷ್ಟಕ್ಕೆ ಅವರು ಒಂದಿಷ್ಟು ಕನೆಕ್ಷನ್ಗಳನ್ನು ಡೆವಲಪ್ ಮಾಡ್ಕೋತಾ ಹೋಗಲಿ. ಇದು ಮುಂದಿನ ಜೀವನದಲ್ಲಿ ಅವರಿಗೆ ಸಹಾಯಕ್ಕೆ ಬರುತ್ತೆ. ಹಾಗೆ ಯಾವತ್ತೂ ಡಿಪ್ರೆಷನ್ ಅಥವಾ ಮೆಂಟಲ್ ಇಲ್ನೆಸ್ ಅಥವಾ ಮೆಂಟಲ್ ಹೆಲ್ತ್ ಹಾಳಾಗೋದು, ಇಂತಹ ಪರಿಸ್ಥಿತಿಗೆ ಅವರು ಯಾವತ್ತೂ ಕೂಡ ರೀಚ್ ಆಗಲ್ಲ. ಯಾಕೆ ಹೇಳಿ? ಮನುಷ್ಯರ ಜೊತೆ ಮಾತಾಡ್ತಾ ಆಟೋಮೆಟಿಕ್ ಆಗಿ ಅವರು ಖುಷಿಯಾಗಿರ್ತಾರೆ. ಎಷ್ಟೋ ಜನ ನೋಡಿ, ಅವರು ಮಷಿನ್ ಮುಂದೆ ಕೂತಿರ್ತಾರೆ, ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ ಅಂತೆಲ್ಲ ನಾವೇನು ಹೇಳ್ತೀವಿ, ಇದ್ರ ಜೊತೆ ಅವರ ಬಾಂಡಿಂಗ್ ಬೆಳೆದ್ರೆ ಅವರ ಕೆಲಸ ಏನೋ ಆಗ್ಬೋದು, ಆದರೆ ಮಾನಸಿಕ ನೆಮ್ಮದಿ ಅದು ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತಾಡುವಾಗ, ಅವನ ಜೊತೆ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡಿದಾಗ ಆಗುತ್ತೆ ಅನ್ನುವಂಥದ್ದು ರಿಸರ್ಚ್ಗಳು ಕೂಡ ಹೇಳ್ತಾ ಇವೆ. ಇತ್ತೀಚೆಗೊಂದು ರಿಸರ್ಚ್ ನೋಡ್ತಾ ಇದ್ದೆ. ಸಾಮಾನ್ಯವಾಗಿ ಹಸ್ಬೆಂಡ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಮನೆಯಲ್ಲಿ, ಅವರಿಗೆ ತಮ್ಮ ವೈಫ್ ಅಥವಾ ತಮ್ಮ ತಾಯಿ, ತಮ್ಮ ಪ್ರೀತಿ ಪಾತ್ರರ ಒಂದು ಧ್ವನಿ ಕೇಳಿದ್ರೆ ಸಾಕಂತೆ. ಏನು ಮಾಡ್ತಾ ಇದೆಯಾ, ಕೆಲಸ ಎಲ್ಲ ಆಯಿತಾ, ಊಟ ಮಾಡಿದ್ಯಾ ಅಂತ. ಆ ಮಾತೇ ಅವರಲ್ಲಿ ಆ ಬ್ರೈನ್ಗೆ ಒಂದು ಹೇಳ್ತಾರಲ್ಲ ಪ್ರಚೋದನೆಯನ್ನು ನೀಡುತ್ತೆ, ಖುಷಿಯ ಒಂದು ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ. ನನ್ನವ್ರು ಯಾರೋ ಇದ್ದಾರೆ, ಇವ್ರು ಯಾರೋ ನನಗೆ ಕಾಳಜಿ ಮಾಡ್ತಾ ಇದ್ದಾರೆ. ಆ ಆತ್ಮೀಯತೆ ಡೆವಲಪ್ ಆಗಬೇಕು ಅಂತಂದರೆ ಒಂದಿಷ್ಟು ಸಂಬಂಧಗಳ ಜೊತೆ ಆದರೂ ನಾವು ಕನೆಕ್ಷನನ್ನು ಇಟ್ಕೊಂಡಿರಬೇಕಾಗುತ್ತೆ ಅಲ್ವಾ? ನನಗೆ ಯಾರು ಬೇಡ, ನನ್ನ ಪ್ರಪಂಚ ಇಷ್ಟೇ ಅಂತ ಹೇಳೋದಕ್ಕಿಂತ, ಎಸ್, ನಾವು ಪ್ರೀತಿ ಕೊಟ್ಟವರೆಲ್ಲ ನಮಗೆ ಕೊಟ್ಟೆ ಕೊಡಬೇಕು ಅಂತೇನಿಲ್ಲ, ಕೊಡ್ತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಆದರೆ ನಾವು ಪ್ರೀತಿ ಹಂಚೋದ್ರಲ್ಲಿ ಯಾಕೆ ಹಿಂದಿರಬೇಕು? ಒಂದು ಮುಗುಳ್ನಗೆ, ಒಂದು ಸಂಬಂಧವನ್ನು ಬೆಳೆಸುವಂಥದ್ದು, ಅಥವಾ ಅಪರಿಚಿತರಿಗೂ ಕೂಡ ನಾವು ಪರಿಚಿತರು ಅನ್ನೋ ಥರ ಫೀಲ್ ಮಾಡಿಸುವಂತಹ ಒಂದು ವರ್ತನೆ, ಎಲ್ಲರ ಜೊತೆ ಸೌಹಾರ್ದತೆಯಿಂದ ಇರೋದು, ಇದು ಕೇವಲ ಮನೆಯನ್ನು ಕಟ್ಟೋದಷ್ಟೇ ಅಲ್ಲದೆ ದೇಶವನ್ನು ಕಟ್ಟುವಂಥ ಕೆಲಸ ಕೂಡ ಮಾಡುತ್ತೆ. ಇವತ್ತು
ಯುದ್ಧ, ಶಾಂತಿ ಇಲ್ಲದೆ ಇರುವಂತಹ ವಾತಾವರಣ ನಿರ್ಮಾಣವಾಗ್ತಿದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದದೇ ಇರೋದು. ದೇಶಗಳ ನಡುವೆ ಕೂಡ ಸಂಬಂಧಗಳು ಮುಖ್ಯವಾಗುತ್ತೆ. ಮನುಷ್ಯರ ನಡುವೆ ಕೂಡ ಸಂಬಂಧಗಳು ಮುಖ್ಯವಾಗುತ್ತೆ. ಇಂತಹ ಸಂಬಂಧಗಳು ಮುಖ್ಯ ಆಗಬೇಕು ಅಂತಿದ್ರೆ ಅದು ಮನೆ ಅನ್ನುವಂತಹ ಪಾಠಶಾಲೆಯಿಂದಲೇ ಶುರುವಾಗಬೇಕು. ಬಾಂಧವ್ಯಗಳ ಬೆಸುಗೆ ಶುರು ಮಾಡೋಣ ಅಲ್ವಾ? ಹೇಗಿದ್ರು ಏಪ್ರಿಲ್ ಮೇ ರಜಾ ದಿನಗಳು. ಈ ಟೈಮಲ್ಲಿ ಕೇವಲ ಬೇರೆ ಬೇರೆ ಸ್ಕಿಲ್ಗಳನ್ನು ಕಲ್ತ್ಕೊಳ್ಳೋದು ಅಥವಾ ಸಮ್ಮರ್ ಕ್ಯಾಂಪ್ ಅಥವಾ ಮನೇಲೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಟಿವಿ ಮೊಬೈಲ್ ನೋಡೋದು ಇದೆಲ್ಲದಕ್ಕಿಂತ ಅಟ್ಲೀಸ್ಟ್ ಅಕ್ಕಪಕ್ಕದ ಮನೆಯವರ ಜೊತೆ ಮಾತಾಡೋದು, ಎಲ್ಲರ ಜೊತೆ ಸೇರಿ ನಗೋದು ಅಥವಾ ಎಲ್ಲರ ಜೊತೆ ಸೇರಿ ಖುಷಿ ಪಡೋದು, ಇಂತಹ ಅಭ್ಯಾಸಗಳನ್ನು ಕಲಿಸಿದ್ರೆ, ಇವತ್ತು ಎಷ್ಟು ಜನರನ್ನ ಫ್ರೆಂಡ್ಸ್ ಮಾಡ್ಕೊಂಡೆ ನೀನು ಅಂತ ಮಕ್ಕಳನ್ನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬದಲಾವಣೆಯನ್ನು ನಾವೇ ಶುರು ಮಾಡಿದರೆ ಹೇಗೆ? ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ. ನಮಸ್ಕಾರ.